शक्ति ओम शक्ति ओम शक्ति ओम शक्ति ओम शक्ति ओम शक्ति ಓಂ ಶಕ್ತಿ ಯುವ ಮಿತ್ರ ಮಂಡಳಿಯಿಂದ ಪ್ರೀತಿಯ ನಮಸ್ಕಾರಗಳು. ಪರಿಸರ ಹಾಗೂ ದೈವಿಕ ಪ್ರೇಮಿ ಡಾಕ್ಟರ್ ಈಶ್ವರ್ ರಾಯುಡುರವರ ನೇತೃತ್ವದಲ್ಲಿ ಹಾಗೂ ಶ್ರೀ ಸುಬ್ಬರಾಯುಡು ಕುಟುಂಬದವರು ಮತ್ತು ಓಂ ಶಕ್ತಿ ಅಂಗಾಳ ಪರಮೇಶ್ವರಿ ದೇವಸ್ಥಾನದ ಮುಖ್ಯ ಅರ್ಚಕರಾದಂತಹ ಓಂ ಶಕ್ತಿ ಶಶಿಕುಮಾರ್ ಗುರೂಜಿರವರು, ದೇವಸ್ಥಾನದ ಪದಾಧಿಕಾರಿಗಳು ಹಾಗೂ ಭಕ್ತವೃಂದ ಸೇರಿ ಶ್ರೀ ಓಂ ಶಕ್ತಿ ಅಂಗಾಳ ಪರಮೇಶ್ವರಿ ದೇವಾಲಯದಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯೆ ಪೂಜೆ ಬಹಳ ಅದ್ಧೂರಿಯಾಗಿ ನಡೆದು ಬರುತ್ತಿದ್ದು, ಈ ತಿಂಗಳು ಸಹ ದೇವಾಲಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ವಿಶ್ವ ಶಾಂತಿಗಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ವಿಶೇಷ ಪೂಜೆಯ ಪ್ರಯುಕ್ತ ಮಹಾಸಂಕಲ್ಪ ಕಳಸ ಸ್ಥಾಪನೆ, ಗಂಗಾ ಪೂಜೆ, ಪಂಚಾಮೃತ ಅಭಿಷೇಕ, ರಥೋತ್ಸವ, ಉಯ್ಯಾಲೆ ಸೇವೆಯನ್ನು ನಡೆಸಲಾಯಿತು. ಈ ವೇಳೆ 108 ಸುಮಂಗಲಿಯರಿಗೆ ಅರಿಶಿಣ ಕುಂಕುಮ ಕೊಡಲಾಯಿತು. ನೆರೆದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನೂ ಮಾಡಲಾಯಿತು. ಹಾಗೂ ಅನೇಕ ಭಕ್ತ ಸಮೂಹವು ಸೇರಿ ಮಾಡಿದ ಕಿರು ಜಾತ್ರೆಯ ಸಡಗರ ಮನೆ ಮಾತಾಗಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಸಹಕರಿಸಿದ ಪ್ರತಿಯೊಬ್ಬ ಎಲ್ಲ ಭಕ್ತವೃಂದಕ್ಕೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ನಿಮ್ಮ ಪ್ರೇಮ ಸಹಕಾರ ನಮ್ಮ ಮೇಲೆ ಸದಾ ಹೀಗೇ ಇರಲಿ ಅಂತ ತಿಳಿಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಬಡಾವಣೆಯ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಪದಾಧಿಕಾರಿಗಳು, ಶ್ರೀಮಾತಾ ಮುತ್ಯಾಲಮ್ಮ ದೇವಸ್ಥಾನದ ಪದಾಧಿಕಾರಿಗಳು, ಶ್ರೀ ಗಂಗಾ ಭವಾನಿ ದೇವಸ್ಥಾನದ ಪದಾಧಿಕಾರಿಗಳು, ಶ್ರೀ ಭುವನೇಶ್ವರಿ ದೇವಸ್ಥಾನದ ಪದಾಧಿಕಾರಿಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ನೆರವೇರಿಸಿಕೊಟ್ಟಿದ್ದೀರಿ. ತಮ್ಮೆಲ್ಲರಿಗೂ ಓಂ ಶಕ್ತಿ ಯುವ ಮಿತ್ರ ಮಂಡಳಿ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಅತಿ ಮುಖ್ಯವಾಗಿ ಶ್ರೀಯುತ ಈಶ್ವರ್ ಎಸ್ ನಾಯ್ಡುರವರಿಗೆ, ಶ್ರೀ ಸುಬ್ಬರಾಯುಡುರವರಿಗೆ ಹಾಗೂ ಟುಡೇ ಕನ್ನಡ ಶ್ರೀ ಚಂದ್ರೂರವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ. ನಮಸ್ಕಾರ ವೀಕ್ಷಕರೇ, ಏನು ದಿನ ವಿಶೇಷವಾದ ಒಂದು ದೈವಿಕವಾದ ವಿನೂತವಾದ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ಕಾರಣಕರ್ತರು ಮೊದಲನೇದಾಗಿ ದೈವ ಮತ್ತೆ ನಮ್ಮ ಮಧ್ಯದಲ್ಲಿರುವಂಥ ನಾಯಕರು ಡಾಕ್ಟರ್ ಈಶ್ವರ್ ಎಸ್ ರಾಯುಡು. ಯಾಕಂದರೆ ಪರಿಸರಕ್ಕಾಗಿ ಒಂದು ದೈವಕ್ಕಾಗಿ ಒಂದು ಮುಂದಾಳತ್ವ ವಹಿಸ್ಕೊಳ್ಳೋದೇ ಡಾಕ್ಟರ್ ಈಶ್ವರ್ ಎಸ್ ರಾಯುಡು. ಯಾಕಂದರೆ ಯಾರೇ ಒಂದು ಈ ಒಂದು ಪ್ರಪಂಚದಲ್ಲಿ ನೋಡ್ತೀವಿ, ಲಾಭಕ್ಕಾಗಿ ಸ್ವಾರ್ಥಕ್ಕಾಗಿ ಜೀವನ ಮಾಡೋದುಂಟಾದರೆ ಲೋಕ ಕಲ್ಯಾಣಕ್ಕಾಗಿ ಮಾಡೋ ಒಂದು ಸೇವೆ ಅದು ವಿಶೇಷವಾದದ್ದು. ಅವರ ಸೇವೆನೇ ಒಂದು ವಿಭಿನ್ನವಾಗಿರುತ್ತೆ, ವಿಶೇಷವಾಗಿರುತ್ತೆ. ಈ ದಿನ ನಾನು ಮಾತಾಡೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ, ಗರ್ವ ಪಡ್ತೀನಿ. ಯಾಕಂದರೆ ಓಂ ಶಕ್ತಿ ಅಂಗಾಳ ಪರಮೇಶ್ವರಿ ದೇವಸ್ಥಾನದ ಧರ್ಮಕರ್ತರು ನಮ್ಮ ಮಧ್ಯದಲ್ಲಿ ಶಶಿ ಗುರೂಜಿರವರು. ಯಾಕಂದರೆ ಅವರು ಒಂದೇ ಮಾತು ಹೇಳ್ತಾ ಇದ್ದಾರೆ, ಯುವಕರು ಒಂದು ದೈವದಲ್ಲಿ, ಜ್ಞಾನದಲ್ಲಿ, ಬುದ್ಧಿಯಲ್ಲೂ, ವಿವೇಕದಲ್ಲಿ ನೀವು ಮುಂದುವರೆದರೆ ನಮ್ಮ ಸಮಾಜ, ನಮ್ಮ ಸನಾತನ ಧರ್ಮ ಮುಂದುವರಿಯುತ್ತೆ ಎಂಬುದಾಗಿರೋ ತತ್ವ ಅವರ ಸಿದ್ಧಾಂತ ಆಗಿದೆ. ಈ ದಿನ ಒಂದು ವಿಶೇಷವಾದ 108 ಸುಮಂಗಲಿಯರಿಗೆ, ಯಾಕಂದರೆ ಈಗಾಗಲೇ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಸಿಂಧೂರ ಮಹತ್ವ ಏನಂತ. ಸಿಂಧೂರ ಮಹತ್ವ ಇಡೀ ಪ್ರಪಂಚಕ್ಕೆ ಸಾರಿದರೆ ಕುಂಕುಮ ಅನ್ನೋದು ಎಷ್ಟು ವಿಶೇಷ, ಅರಿಶಿಣ ಅನ್ನೋದು ಎಷ್ಟು ವಿಶೇಷ ಅಂತ ತತ್ವ ಸಿದ್ಧಾಂತ ಇಟ್ಕೊಂಡು ಪರಿಸರ ಪ್ರೇಮಿ ಈಶ್ವರ್ ರಾಯುಡುರವರು ಗುರುಗಳ ಈ ದಿನ ಒಂದು ಅರಿಶಿಣ ಕುಂಕುಮ ಒಂದು ಹೆಣ್ಮಕ್ಕಳಿಗೆ ತಮ್ಮ ದೇವಸ್ಥಾನದಿಂದ 108 ಸುಮಂಗಲಿಗರ ಭಾಗ್ಯಗಳಿಗೆ ಈ ದಿನ ಒಂದು ವಿಶೇಷ ಕಾರ್ಯಕ್ರಮ ಇಟ್ಟಿದ್ದೀರಾ. ಇದರ ವಿಶೇಷತೆ ಏನು, ಪೂಜೆ ಹಿನ್ನೆಲೆ ಏನು ಬರಬೇಕು? ಓಂ ಶಕ್ತಿ ಶ್ರೀ ಅಂಗಾಳ ಪರಮೇಶ್ವರಿ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಈ ದಿನ ಅಮಾವಾಸ್ಯೆಯ ಪ್ರಯುಕ್ತ ಪ್ರತಿ ಅಮಾವಾಸ್ಯೆ ನಮ್ಮ ಓಂ ಶಕ್ತಿ ಅಂಗಾಳ ಪರಮೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯುತ್ತೆ. ಅದೇ ರೀತಿ ಈ ದಿನ ಸಹ ಕಲಶ ಸ್ಥಾಪನೆ, ಕಲಶಾರಾಧನೆ, ಲೋಕ ಕಲ್ಯಾಣಾರ್ಥಕವಾಗಿ ಎಲ್ಲರಿಗೂ ಸನ್ಮಂಗಳವಾಗಲಿ ಮಹಾಸಂಕಲ್ಪವನ್ನು ಮಾಡಿದ್ದೇವೆ. ತದನಂತರ ಗಂಗಾ ಪೂಜೆ ಮತ್ತು ಪಂಚಾಮೃತ ಅಭಿಷೇಕದೊಂದಿಗೆ ಇದೀಗ ಅಮ್ಮನವರು ಅಲಂಕಾರವಾಗಿದ್ದಾರೆ. ಈಗ ಲೋಕ ಕಲ್ಯಾಣ ಅರ್ಥ ಆಗಬೇಕು. ಲೋಕದಲ್ಲಿರುವಂಥ ಎಲ್ಲ ಜೀವಿಗಳು, ಎಲ್ಲ ಭಕ್ತರು, ಎಲ್ಲ ನಾಗರಿಕರು, ಎಲ್ಲ ಸಮಾಜದವರು ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯ ವಿದ್ಯೆ ಬುದ್ಧಿ ಸಿಗಲಿ ಅಂತ ಒಂದು ಉದ್ದೇಶದಿಂದ ಲೋಕ ಕಲ್ಯಾಣಾರ್ಥವಾಗಿ ಈ ದಿನ ಬಹಳ ವಿಜೃಂಭಣೆಯಿಂದ ಅಮಾವಾಸ್ಯೆ ಪೂಜಾ ಕಾರ್ಯಕ್ರಮಕ್ಕೆ ನಮ್ಮ ಈಶ್ವರ್ ಎಸ್ ರಾಯುಡು ಕುಟುಂಬದವರು ಮತ್ತು ಸುಬ್ಬರಾಯುಡು ಕುಟುಂಬದವರು ಮತ್ತು ಈಶ್ವರ್ ಎಸ್ ರಾಯುಡು ವಾಟ್ಸಾಪ್ ಸಕಲ ಎಲ್ಲ ಸ್ನೇಹಿತ ಬಂಧುಗಳಿಂದ ಈ ದಿನ ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ. ಅದರ ಪ್ರಯುಕ್ತ ಬಹಳ ವಿಜೃಂಭಣೆಯಿಂದ ಪೂಜೆ ನಡೆದಿದೆ. ಅದರ ಪ್ರಯುಕ್ತ ನಮ್ಮ ವಿದ್ಯಾರ್ಥಿಗಳಿಗೆ ಸಹ ಪ್ರೋತ್ಸಾಹಕವಾಗಿ ಅವರಿಗೆ
ಏನು ಅತ್ಯುನ್ನತ ಅಂಕಗಳ ಗಳಿಸಿ ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ದಾರೆ ಅವರನ್ನು ಸನ್ಮಾನಿಸುವ ಮುಖಾಂತರ ಈ ದಿನ ಕಾರ್ಯಕ್ರಮ ಮಾಡಿಕೊಡ್ತಾ ಇದ್ದೀವಿ. ಗುರುಗಳು, ಈ ದಿನ ಹಿನ್ನೆಲೆ ಏನಿದೆ, ವಿಶೇಷತೆ? ಅಮಾವಾಸ್ಯೆ ಪೂಜೆ ಅಂದರೆ ಎಲ್ಲರೂ ಮಾಡ್ತಾರೆ, ಆದರೆ 108 ಸುಮಂಗಲಿಯರಿಗೆ ಈ ತಾಟ್ ಯಾವ ರೀತಿ ಬಂತು ಈ ಆಲೋಚನೆ? ನೋಡಿ, ಅಮಾವಾಸ್ಯೆ ಅಂದರೆ ಶಕ್ತಿ ದೇವತೆಗಳಿಗೆ ಬಹಳ ವಿಶಿಷ್ಟವಾದಂಥ ದಿನ. ಇಂಥ ದಿನಗಳಲ್ಲಿ ಎಸ್ಪೆಷಲಿಯಾಗಿ ಅಂಗಾಳ ಪರಮೇಶ್ವರಿ ಅಮ್ಮನವರಿಗೆ ಜಾಮ ಪೂಜೆ ಅಂತ ಮಾಡ್ತಾರೆ. ಅದು ನಮ್ಮ ತಮಿಳುನಾಡಿನಲ್ಲೇ ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ. ನಡುಜಾಮ ಅಂದರೆ 12 ಗಂಟೆಗೆ ಮಹಾಜಾಮ ಪೂಜೆ ನೆರವೇರುತ್ತೆ. ನಾವು ಇಲ್ಲಿರೋದ್ರಿಂದ ನಮ್ಮ ಸಮಾಜ ಇಲ್ಲಿ ಎಲ್ಲ ಮನೆ ಅದೆಲ್ಲ ಇರುವುದರಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಪ್ರತಿ ಅಮಾವಾಸ್ಯೆ ಸಂಜೆ 6 ಗಂಟೆಯಿಂದ 8 ಗಂಟೆವರೆಗೂ ವಿಶೇಷ ಪೂಜೆ ಮಾಡ್ತೀವಿ. ಅದರ ಪ್ರಯುಕ್ತ ಸುಮಂಗಳೆಯರು ಬರೀ ಸುಮಂಗಳೆಯರಲ್ಲ, ಅವರು ಮುಂದಿನ ನಾಳಿನ ಪ್ರಜೆಗಳು ನಮ್ಮ ದೇಶದ ಸಿಮ್ಮಿನೇರಾಗಬೇಕು ಅನ್ನೋ ಉದ್ದೇಶದಿಂದ ಅವರಿಗೆ ಆರೋಗ್ಯ, ಪ್ರತಿನಿತ್ಯ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಇನ್ನೂ ಹೆಚ್ಚು ಆರೋಗ್ಯ ಶಕ್ತಿ ನೀಡಲಿ ಅನ್ನೋ ಒಂದೇ ಉದ್ದೇಶದಿಂದ ದೇವರಲ್ಲಿ ಸಂಕಲ್ಪ ಮಾಡುತ್ತಾ ಇವತ್ತು ಸುಮಂಗಳೆಯರಿಗೆ ಅರಿಶಿನ ಕುಂಕುಮ ನೀಡುವ ಕಾರ್ಯಕ್ರಮ ನಮ್ಮ ಈಶ್ವರ್ ಎಸ್ ರಾಯ್ಡು ಕುಟುಂಬದವರು ತಂಡದವರಿಂದ ಇವತ್ತು ಮಾಡ್ತಾ ಇದ್ದೀವಿ. ಲೋಕ ಕಲ್ಯಾಣ ಮತ್ತು ವಿಶ್ವಶಾಂತಿಗಾಗಿ ಅಮಾವಾಸ್ಯೆ ಪೂಜೆ ಮಾಡ್ತಾ ಇರೋದ್ರಿಂದ ಈ ಕಾರ್ಯಕ್ರಮಕ್ಕೆ ನನ್ನ ಸಹೋದರರಾದ ಸುಬ್ಬರಾಯುಡು ಮತ್ತು ಕುಟುಂಬದವರು ವಿಶೇಷ ಪೂಜೆಯನ್ನು ಸಲ್ಲಿಸಿ ಭಗವಂತನಲ್ಲಿ ಮತ್ತು ಅಮ್ಮನಲ್ಲಿ ಪ್ರೇಯರ್ ಮಾಡ್ತಾ ಇದ್ದಾರೆ. ಲೋಕ ಸುಭಿಕ್ಷೆಯಿಂದ ಇರಲಿ, ಶಾಂತಿಯಿಂದ ಇರಲಿ, ನೆಮ್ಮದಿಯಿಂದ ಇರಲಿ, ಸಹಬಾಳ್ವೆ ಜೀವನ ಮಾಡೋಣ ಅಂತೇಳಿ ಈ ಬಡಾವಣೆ ಎಲ್ಲ ಯುವಕ ಯುವತಿಯರು ಮತ್ತು ವಿದ್ಯಾರ್ಥಿನಿಯರು ಮತ್ತು ವಿಶೇಷವಾಗಿ ಎಲ್ಲ ಸಂಘ ಸಂಸ್ಥೆಗಳು ಸೇರಿಕೊಂಡು